ಹಾಯ್, ದಿಸ್ ಈಸ್ ಪ್ರಥಮೇಶ್. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫೈನ್. ಸೊ ಈಗ ನಾವು ನಿಫ್ಟಿ ನೋಡ್ಲಿಕ್ಕೆ ಹೋದರೆ, ನಿಫ್ಟಿ ಈಗ ಪ್ರೀವಿಯಸ್ ಟೈಮ್ ಏನೋ ಒಂದು ಗ್ಯಾಪ್ ಇದ್ದಿತ್ತಲ್ಲ, ಆ ಗ್ಯಾಪ್ನ ಫಿಲ್ ಮಾಡಿ ಈಗ ಇಲ್ಲಿ ನೆಗೆಟಿವಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಈಗ ಇದು ಫಾಲೋ ಥ್ರೂ ಕೊಡ್ತದಾ ಇಲ್ವಾ ಅದು ಸ್ವಲ್ಪ ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಪ್ರೀವಿಯಸ್ ಟೈಮಲ್ಲೂ ಕೂಡ ಮಾರ್ಕೆಟ್ ಸೆಲ್ಲಿಂಗ್ ಏನೋ ಬಂದಿತ್ತು. ಇಲ್ಲಿ ನೋಡಿ, ಮಾರ್ಕೆಟ್ ಸೆಲ್ಲಿಂಗ್ ಏನೋ ಬಂದಿತ್ತು, ಇದಕ್ಕೆ ಫಾಲೋ ಥ್ರೂ ಸಿಕ್ಕಿಲ್ಲ. ಇಲ್ಲಿಂದ ಮಾರ್ಕೆಟು ರಿಕವರ್ ಆಯಿತು. ಇಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಏನೋ ಬಂತು, ಬಟ್ ಇದಕ್ಕೆ ಫಾಲೋ ಥ್ರೂ ಸಿಕ್ಕಿಲ್ಲ, ರಿಕವರ್ ಆಯಿತು. ಮಾರ್ಕೆಟ್ ಏನೋ ಸೆಲ್ಲಿಂಗ್ ಏನೋ ಬಂತು, ಬಟ್ ಫಾಲೋ ಥ್ರೂ ಸಿಕ್ಕಿಲ್ಲ, ರಿಕವರ್ ಆಯಿತು. ಸೆಲ್ಲಿಂಗ್ ಏನೋ ಬಂತು, ಫಾಲೋ ಥ್ರೂ ಸಿಕ್ಕಿಲ್ಲ, ರಿಕವರ್ ಆಯಿತು. ಫೈನ್. ಸೆಲ್ಲಿಂಗ್ ಎಲ್ಲ ದಿನ ಕೂಡ ಬರ್ತಾರೆ, ಬಟ್ ಅಲ್ಲಿಂದ ಅದಕ್ಕೆ ಫಾಲೋ ಥ್ರೂ ಸಿಗಲ್ಲ. ಫೈನ್. ಸೊ ಅದಕ್ಕೆ ನಾಳೆ ಇದಕ್ಕಿಂತ ಡೌನ್ ಸೈಡು ಹೋಲ್ಡ್ ಮಾಡ್ತಾರಾ ನಿಫ್ಟಿ, ಇದಕ್ಕಿಂತ ಡೌನ್ ಸೈಡ್ ನಾಳೆ ಕ್ಲೋಸಿಂಗ್ ಕೊಡ್ತಾರಾ, ಅದು ಇಂಪಾರ್ಟೆಂಟ್ ಆಗ್ತಾರೆ. ಫೈನ್. ಬಿಕಾಸ್ ಯಾಕಂದರೆ ಪೊಸಿಷನಲ್ ಟ್ರೇಡರ್ ಯಾರೆಲ್ಲ ಇದ್ದಾರಲ್ಲ, ಅವ್ರು ಇನ್ನೂ ಕೂಡ ಪ್ರಾಫಿಟ್ ಬುಕ್ ಮಾಡಿಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ಇದೇ ಫ್ಲೋಲ್ಲಿ ಹೋದರೆ, ಯಾವಾಗ ಮಾರ್ಕೆಟ್ ಈ ರೇಂಜಲ್ಲಿ ಬರ್ತಾರಲ್ಲ, ದಟ್ ಮೀನ್ಸ್ 24,400 ಇಲ್ಲ 24,450 ಈ ರೇಂಜಲ್ಲಿ ಬಂದಾಗ ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾಳೆ ದಿನ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವರಿಗೆ ಫಾಲೋ ಥ್ರೂ ಸಿಗ್ತಾ ಉಂಟಾ ಅಥವಾ ಅವರು ಟ್ರ್ಯಾಪ್ ಆಗಿದ್ದಾರೆ ಅಂತ. ಫೈನ್. ಈಗ ನೀವು ಈಗ ನೋಡ್ಲಿಕ್ಕೆ ಹೋದರೆ ಅಪ್ ಸೈಡಲ್ಲೂ ಕೂಡ ಒಂದು ಟ್ರೆಂಡ್ ಲೈನ್ ಬರ್ತಾ ಉಂಟು. ಈಗ ನೀವು ಕರೆಕ್ಟಾಗಿ ನೋಡ್ಲಿಕ್ಕೆ ಹೋದರೆ ಡೌನ್ ಸೈಡಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್ ಬರ್ತಾ ಉಂಟು. ಸೊ ಅದಕ್ಕೆ ನಾಳೆ ದಿನ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಕ್ಲೋಸಿಂಗ್ ಎಲ್ಲಿ ಕೊಡ್ತದೆ ಅಂತ. ಫೈನ್. 15 ಮಿನಿಟ್ಸ್ ನೋಡ್ಲಿಕ್ಕೆ ಹೋದರೆ ಮಾರ್ಕೆಟ್ ಸ್ಲೈಟ್ಲಿ ಗ್ಯಾಪ್ ಡೌನ್ ಆಯಿತು, ಬಟ್ ಅದು ಸಸ್ಟೈನ್ ಮಾಡ್ಲಿಕ್ಕಾಗಿಲ್ಲ. ಅಲ್ಲಿಂದ ಮಾರ್ಕೆಟು ಸೆಲ್ಲಿಂಗ್ ಬಂತು. ಫೈನ್. ಇದಕ್ಕೆ ನಾನು ಇನ್ನೇ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇದೆಲ್ಲ ಸಿನರ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ನಾವು ನಿಫ್ಟಿನ ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾಳೆ ನಿಫ್ಟಿ ಫ್ಲಾಟ್ ಓಪನ್ ಆಗಿ ಇಲ್ಲಿಂದ ಡೇ ಲೋನ ಬ್ರೇಕ್ ಡೌನ್ ಆದರೆ, ಇಲ್ಲಿ ನಾನು ಟ್ರೇಡ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡ್ತೀನಿ. ಯಾವುದಕ್ಕೆ? ಫಾಲೋ ಥ್ರೂಗೆ. ಯಾವ ಫಾಲೋ ಥ್ರೂ? ಇಲ್ಲಿ ನೋಡಿ, ಈ ಸೆಲ್ಲಿಂಗ್ ಬಂದಿದೆಲ್ಲ, ಇದು ಫಾಲೋ ಥ್ರೂ ಸಿಗಬೇಕಾದ್ರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಇಲ್ಲಿಂದ ಹೋಗಿಬಿಡುತ್ತೆ. ಆವಾಗ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು 24,600 ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 24,555. ಈ ಟಾರ್ಗೆಟ್ ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದು ಡೌನ್ ಸೈಡಲ್ಲಿ, ಇಫ್ ಇನ್ ಕೇಸ್ ಮಾರ್ಕೆಟು ಫ್ಲಾಟ್ ಓಪನ್ ಆಗಿ ಹೋಗಬೇಕಂದ್ರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಓಪನ್ ಆಯಿತು ಆ್ಯಂಡ್ ಬ್ರೇಕ್ ಡೌನ್ ಕೂಡ ಆಯಿತು, ಬಟ್ ಇಲ್ಲಿ ನಾವು ಪ್ಲ್ಯಾನ್ ಮಾಡೋವಾಗ ಎಷ್ಟು ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀವಿ? ಕಡಿಮೆ ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀವಿ. ಯಾಕೆ? ಮಾರ್ಕೆಟು ಆಲ್ರೆಡಿ ತುಂಬಾ ಕೆಳಗೆ ಬಂದಿಯಾಗಿದೆ. ಬಿಕಾಸ್ ಇಲ್ಲಿ ಟಾಪಲ್ಲಿ ಸೆಲ್ ಮಾಡಿದವರಿಗೆಲ್ಲ ಒಂದೊಳ್ಳೆ ಪ್ರಾಫಿಟ್ ತೋರ್ತಾ ಇರುತ್ತೆ. ಸೊ ಮಾರ್ಕೆಟ್ ಮತ್ತು ಡೌನ್ ಹೋದಾಗ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಚಾನ್ಸಸ್ ಇರ್ತಾರೆ. ಸೊ ಅದಕ್ಕೆ ನಾವಿಲ್ಲಿ ನಾರ್ಮಲ್ ಎಷ್ಟು 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ, ಇಲ್ಲಿ ನಾವು ಒಂದು 3 ಲಾಟು ಇಲ್ಲ ಒಂದು 5 ಲಾಟಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ನಾವು ತುಂಬಾ ಲೇಟ್ನ ಟ್ರೈನ್ನ ಹತ್ತಾ ಇದ್ದೀವಿ. ಬಿಕಾಸ್ ಆ ಟ್ರೈನು ಹೋಗೋ ಚಾನ್ಸಸ್ ಆರ್ ವೆರಿ ಹೈ. ಅದಕ್ಕೆ ಮಾರ್ಕೆಟು ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ ಡೌನ್ ಆಗಿ ಹೋದರೆ ವೆಲ್ ಆ್ಯಂಡ್ ಗುಡ್. ಇಫ್ ಇನ್ ಕೇಸ್ ಸ್ಟಾಪ್ ಲಾಸ್ ಇಟ್ಟಾದರೆ ನಾವು ಮನಿ ಮ್ಯಾನೇಜ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಇರಬೇಕು. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ, ಯಾರೆಲ್ಲ ಇಲ್ಲಿ ಫಸ್ಟು ಸೆಲ್ ಮಾಡಿದಾರಲ್ಲ ಇವರೆಲ್ಲ ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಅದ ನಂತರ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಯೂ ಟರ್ನ್ ಮಾಡಿ ಅಥವಾ ಮಾರ್ಕೆಟ್ ಎಲ್ಲಿ ಓಪನ್ ಆಯಿತು ಗ್ಯಾಪ್ ಡೌನ್ ಅಲ್ಲೇ ಹೋಲ್ಡ್ ಮಾಡಿ ಏನಾದರೂ ಡೇ ಲೋನ ಬ್ರೇಕ್ ಡೌನ್ ಆದರೆ ಅಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು, ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಫೈನ್. ಇಫ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಈ ರೇಂಜಲ್ಲಿ ಓಪನ್ ಆಯಿತು 25,020, 25,100 ಈ ರೇಂಜಲ್ಲಿ ಓಪನ್ ಆದರೆ ಮಾರ್ಕೆಟ್ ಇಲ್ಲಿ ವಾಲಟೈಲ್ ಟು ಸೈಡ್ ವೇಸ್ ಮಾರ್ಕೆಟ್ ಕ್ರಿಯೇಟ್ ಆಗ್ತದೆ. ಸೊ ಅದಕ್ಕೆ ಯಾರೆಲ್ಲ ಸೆಲರ್ಸ್ ಇದ್ದಾರೆ, ದಟ್ ಮೀನ್ಸ್ ಯಾರೆಲ್ಲ ಇಲ್ಲಿ ಎಲ್ಲ ಸೆಲ್ ಮಾಡಿದ್ದಾರೆ ಅವರೆಲ್ಲ ಮೋಸ್ಟ್ ಆಫ್ ದಿ ಜನದ್ದು SL ಇಲ್ಲಿರ್ತಾರೆ, ಟ್ರೈಲಿಂಗ್ SL. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಸ್ವಲ್ಪ ಲಾಂಗ್ ಟ್ರೆಂಡು ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಇಷ್ಟಪಡ್ತಾರೆ. ಸೊ ಅವ್ರದ್ದೆಲ್ಲ ಸಮಥಿಂಗ್ SL ಇಲ್ಲಿರ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಹೆವಿಲಿ ಪುಟ್ನ ಹೆಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಮಾರ್ಕೆಟ್ ಇದೇ ರೇಂಜಲ್ಲಿ ಇರೋ ಚಾನ್ಸಸ್ ಇರ್ತಾರೆ ನನ್ನ ಪ್ರಕಾರ. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಇನ್ಸೈಡಲ್ಲಿ ಏನಾದರೂ ಆದರೆ, ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲೇ ಓಪನ್ ಆದರೆ ಫಸ್ಟ್ 10 to 20 ಮಿನಿಟ್ಸಲ್ಲಿ ನೋಡಬೇಕು ಮಾರ್ಕೆಟ್ ಇಲ್ಲೇ ಸಸ್ಟೈನ್ ಆಗ್ತಾ ಉಂಟಾ ಅಥವಾ ಓಪನ್ ಆಗ್ತಾನೆ ಸೆಲ್ಲಿಂಗ್ ಬರ್ತಾ ಉಂಟಾ, ಇದು ಸ್ವಲ್ಪ ನೋಡಬೇಕಾಗುತ್ತೆ. ಅದನ್ನ ನಂತರ ನಾವೇನಿದ್ರು ಕೂಡ ಡಿಸೈಡ್ ಮಾಡ್ಬೋದು. ಫೈನ್. ಸೊ ನನ್ನ ಪ್ರಕಾರ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ ಆ್ಯಂಡ್ ಪೊಸಿಷನ್ ಏನಾದರೂ ಇದ್ದಿದ್ದರೆ, ದಟ್ ಮೀನ್ಸ್ ಓವರ್ ನೈಟ್ ಪೊಸಿಷನ್ ಏನಾದರೂ ಇದ್ದರೆ ಓಪನ್ ಆಗ್ತಾನೆ ನನ್ನ ಪ್ರಕಾರ ಪ್ರಾಫಿಟ್ ಬುಕ್ ಮಾಡಿ. ಬಿಕಾಸ್ ಅಲ್ಲಿಂದ ಮಾರ್ಕೆಟು ರಿವರ್ಸ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ನೀವು ಜಸ್ಟು ಲಾಸ್ನ ಆ್ಯಾವ್ರೇಜ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಕ್ಯಾಶ್ ಅಲ್ಲ, ಇದು ಆಪ್ಷನ್ ಟ್ರೇಡಿಂಗು. ಯಾವುದು ಕೂಡ ಆ್ಯಾವ್ರೇಜ್ ಮಾಡ್ಲಿಕ್ಕೆ ಹೋಗಬೇಡಿ. ಆದರೆ ಪ್ಯಾರಾಮೆಡಿಕ್ ಮಾಡಿ. ಪ್ಯಾರಾಮೆಡಿಕ್ ಅಂದರೆ ಹೋಗ್ತಾ ಇರೋ ಟ್ರೈನ್ನ ಮತ್ತು ಕೂಡ ಸ್ವಲ್ಪ ಹತ್ತ ಹೋಗೋದು. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಹೋಗ್ತಾ ಇದೆ ಅಂದರೆ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡೋದು, ಇಲ್ಲಿ ಸ್ವಲ್ಪ ಆ್ಯಡ್ ಮಾಡೋದು, ಇಲ್ಲಿ ಸ್ವಲ್ಪ ಆ್ಯಡ್ ಮಾಡೋದು. ಅದೇ ಆ್ಯಾವ್ರೇಜ್ ಅಂದರೆ ಮಾರ್ಕೆಟ್ ಡೌನ್ ಸೈಡ್ ಬರ್ತಾ ಇದೆ ಅಂದರೆ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡೋದು. ನಾವು ಫಸ್ಟು ಬೈ ಇಲ್ಲಿ ಮಾಡ್ತೀವಿ, ಅಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬರ್ತಾರೆ, ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀವಿ ಆ್ಯಂಡ್ ಅಗೇನ್ ಹೋಗ್ತಾರೆ, ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀವಿ, ಇನ್ನು ಅಗೇನ್ ಹೋಗ್ತಾರೆ, ಇಲ್ಲಿ ಸ್ವಲ್ಪ ಆ್ಯಡ್ ಆಗ್ತೀವಿ. ಓವರಲ್ಲಿ ಇಲ್ಲಿ ಏನಾಗ್ತಾರೆ, ಡಿಕೆ ಆಗಿ ಹೋಗಿಬಿಡುತ್ತೆ. ಫೈನ್. ಸ್ಪೆಷಲಿ ಆಪ್ಷನ್ ಬಯರು ನೀವು ಪ್ಲೀಸ್ ಆವ್ರೇಜ್ ಮಾಡಲಿಕ್ಕೆ ಹೋಗಬೇಡಿ. ಈಗ ನಾವು ಬ್ಯಾಂಕ್ ನಿಫ್ಟಿ ನೋಡೋಕ್ಕಾದ್ರೆ, ಬ್ಯಾಂಕ್ ನಿಫ್ಟಿ ಹೆವಿಲಿ ಒಂದು ಒಳ್ಳೆ ಸೆಲ್ಲಿಂಗ್ ಬಂತು, ಬಟ್ ಸೆಲ್ಲಿಂಗ್ ಬಂದಿದೆ, ಬಟ್ ಇದು ಫಾಲೋ ಥ್ರೂ ಸಿಗ್ತಾರಾ? ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಇಲ್ಲಿ ಕೂಡ ಸೆಲ್ಲಿಂಗ್ ಬಂದಿದೆ. ಬಟ್ ನನ್ನ ಪ್ರಕಾರ ಪೊಸಿಷನ್ ಟ್ರೇಡರಿಗೆ ಇನ್ನೂ ಕೂಡ ಕಾನ್ಫಿಡೆನ್ಸ್ ಬಂತಿಲ್ಲ. ಬಿಕಾಸ್ ಅವ್ರದ್ದು ಕಾನ್ಫಿಡೆನ್ಸು ತುಂಬ ಸಲ ಹರ್ಟ್ ಆಗಿದೆ. ನಾನು ಹೇಳಿದಾಗೆ ಆವಾಗ ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಬಂತು, ಫಾಲೋ ಥ್ರೂ ಸಿಕ್ಕಿಲ್ಲ, ಸೆಲ್ಲಿಂಗ್ ಬಂತು ರಿವರ್ಸ್, ಸೆಲ್ಲಿಂಗ್ ಬಂತು ರಿವರ್ಸ್, ಸೆಲ್ಲಿಂಗ್ ಬಂತು ರಿವರ್ಸ್, ಸೆಲ್ಲಿಂಗ್ ಬಂತು ರಿವರ್ಸ್, ಸೆಲ್ಲಿಂಗ್ ಬಂತು ದೊಡ್ಡದು, ಫಾಲೋ ಥ್ರೂ ಅಂದ್ಕೊಂಡಿದ್ರು ಬಟ್ ರಿವರ್ಸ್,
ಸೆಲ್ಲಿಂಗ್ ಬಂತು ರಿವರ್ಸ್, ಸೆಲ್ಲಿಂಗ್ ಬಂತು ರಿವರ್ಸ್, ಅಗೇನ್ ಸೆಲ್ಲಿಂಗ್ ಬಂತು ರಿವರ್ಸ್. ಸೊ ಅದಕ್ಕೆ ಇಲ್ಲಿಂದ ಸೆಲ್ಲಿಂಗ್ ಬಂದರೆ ಇಫ್ ಇನ್ ಕೇಸ್ ನಾಳೆ ಹೋಲ್ಡ್ ಆಗಿ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ತುಂಬ ಕ್ವಾಂಟಿಟಿ ಆ್ಯಡ್ ಆಗುತ್ತೆ, ಇಲ್ಲಿಂದ ಡೌನ್ ಸೈಡ್ ಕೂಡ ಹೋಗೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಫಾಲೋ ಥ್ರೂ ಕೊಡಲೇಬೇಕು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಕ್ರ್ಯಾಶ್ ಅಂತ ಹೇಳ್ತಾ ಇದ್ದಾರಲ್ಲ ನ್ಯೂಸಲ್ಲಿ, ಅಲ್ಲಿಂದ ಹೋಗಬೇಕಂದ್ರೆ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡಲ್ಲಿ ಸಸ್ಟೈನ್ ಆಗಲೇಬೇಕು, ನೆಗೆಟಿವ್ ಕ್ಲೋಸಿಂಗ್ ಕೊಡಲೇಬೇಕು ನಾಳೆ. ಇಫ್ ಇನ್ ಕೇಸ್ ಡೌನ್ ಸೈಡಲ್ಲಿ ಹೋಗಬೇಕಂದ್ರೆ, ಇಫ್ ಇನ್ ಕೇಸ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ನಾಳೆ ಇದು ಒಂಥರ ಡೋಜಿ ಟೈಪ್ ಕ್ಯಾಂಡಲ್ ಕ್ಲೋಸ್ ಆಗ್ಬೋದು, ಇಲ್ಲಾಂದರೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗ್ಬೋದು. ದಟ್ ಮೀನ್ಸ್ ಈ ಥರ ಕ್ಯಾಂಡಲ್ಲು ಕ್ಲೋಸ್ ಆಗ್ಬೋದು, ಈ ಥರ ಕ್ಯಾಂಡಲ್ಲು ಕ್ಲೋಸ್ ಆಗೋ ಚಾನ್ಸಸ್ ಇರ್ತಾರೆ ಇಫ್ ಇನ್ ಕೇಸ್ ನಾಳೆ ಫಾಲೋ ಥ್ರೂ ಸಿಕ್ಕಿಲ್ಲ ಅಂದರೆ. ಫೈನ್. ಸೊ ಅದೇ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ 10,000 ಪಾಯಿಂಟ್ ಹೋಗಲಿ, ಇಲ್ಲಿ 20,000 ಪಾಯಿಂಟ್ ಹೋಗಲಿ, ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಫೈನ್. ಯಾಕಂದರೆ ಇಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಒಂದು ಸಪೋರ್ಟ್ ಉಂಟು, ಇಲ್ಲಿ ಒಂದು ಸಪೋರ್ಟ್ ಉಂಟು, ಇದು ಈಗ ಥರ್ಡ್ ಟೈಮ್ ಸಪೋರ್ಟ್ ಬರ್ತಾ ಉಂಟು. ದಟ್ ಮೀನ್ಸ್ ಈ ಸಪೋರ್ಟು ವೀಕ್ ಆಗಿದೆ ಅಂತ ಅರ್ಥ. ಇದು ಸ್ಟ್ರಾಂಗ್ ಅಲ್ಲ, ಇದು ವೀಕ್. ಇಲ್ಲಿಂದ ಮಾರ್ಕೆಟು ಡೌನ್ ಸೈಡ್ ಹೋಗೋ ಚಾನ್ಸಸ್ ಆರ್ ವೆರಿ ಹೈ. ಯಾಕೆ ಗೊತ್ತುಂಟಾ? ಮಾರ್ಕೆಟ್ ಇಲ್ಲಿ ನೋಡಿ ಪ್ರೀವಿಯಸ್ ಟೈಮ್ ಇಫ್ ಇನ್ ಕೇಸ್ ಸ್ಟ್ರಾಂಗ್ ಇದ್ದಿದ್ರೆ ಇಲ್ಲಿಂದ ಹೋಗ್ತಾ ಇತ್ತು, ಹೋಗಿಲ್ಲ. ಅಗೇನ್ ಇಲ್ಲಿಂದ ಸ್ಟ್ರಾಂಗ್ ಇದ್ದರೆ ಸಪೋರ್ಟ್ನ ಹಿಟ್ ಮಾಡಿ ಹೋಗ್ತಿತ್ತು, ಹೋಗಿಲ್ಲ. ಇದು ಅಗೇನ್ ಬರ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಹೋಗಬೇಕಂದ್ರೆ ಇಲ್ಲಿಂದ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಜನ ಟ್ರ್ಯಾಪ್ ಮಾಡಿ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಗಿ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಕೊಡ್ತು, ಆವಾಗ ನಾವು ಪ್ಲ್ಯಾನ್ ಮಾಡ್ತೀವಿ ಹೋಗಬೇಕಂದ್ರೆ ಇಲ್ಲಿಂದ ಹೋಗ್ತಾರೆ. ಇಫ್ ಇನ್ ಕೇಸ್ ರಿವರ್ಸ್ ಆಗಬೇಕಂದ್ರೆ ಮಾರ್ಕೆಟ್ ಇಲ್ಲಿನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇರ್ತಾರೆ. ಸೊ ಅದಕ್ಕೆ ನಾಳೆ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಇವನ್ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪ್ಲ್ಯಾನ್ ಮಾಡಿ ಕ್ವಾಂಟಿಟಿ ಲೆಸ್ ಮಾಡಿ, ಅಥವಾ ನೀವು ನಿಫ್ಟಿಯಲ್ಲೂ ಕೂಡ ಪ್ಲ್ಯಾನ್ ಮಾಡಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಯಾರೆಲ್ಲ ಪ್ರೀವಿಯಸ್ ಟೈಮಲ್ಲಿ ಸೆಲ್ ಮಾಡಿದಾರಲ್ಲ, ದಟ್ ಮೀನ್ಸ್ ಇಲ್ಲಿ ಯಾರೆಲ್ಲ ಸೆಲ್ ಮಾಡಿದಾರಲ್ಲ ಅವರನ್ನು ಫಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಆ ಪ್ರಾಫಿಟ್ ಬುಕ್ಕಿಂಗ್ ಬರದೆ ಅಲ್ಲೇ ಮಾರ್ಕೆಟು ತನ್ನಂತಾನೇ ಹೋಲ್ಡ್ ಮಾಡ್ತು, ಅಲ್ಲೇ ತನ್ನಂತಾನೇ ಒಂದು ರೇಂಜ್ ಮಾಡ್ತು ಅಂದರೆ, ಇಫ್ ಇನ್ ಕೇಸ್ ಅದು ಹೈನ ಬ್ರೇಕ್ಔಟ್ ಆಗಲಿ ಇಲ್ಲ ಅದು ಲೋನ ಬ್ರೇಕ್ ಡೌನ್ ಆಗಲಿ, ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು 1/3 ಕ್ವಾಂಟಿಟಿಯಲ್ಲಿ, ನಾರ್ಮಲ್ ಕ್ವಾಂಟಿಟಿಗಿಂತ ತುಂಬಾ ಲೆಸ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಓಪನ್ ಆಯ್ತು ಅಂದರೆ ಐ ವಿಲ್ ನಾಟ್ ಟ್ರೇಡ್, ಬಿಕಾಸ್ ಮಾರ್ಕೆಟ್ ಇದು ರೇಂಜಲ್ಲಿ ಹೋಗೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಯಾರೆಲ್ಲ ಇಲ್ಲಿ ಕಾಲ್ ಶಾರ್ಟ್ ಮಾಡಿದ್ದಾರೆ ಅವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಪುಟ್ನ ಹೆಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಮಾರ್ಕೆಟು ಇಲ್ಲೇ ರೇಂಜಲ್ಲಿ ಇರೋ ಚಾನ್ಸಸ್ ಇರ್ತಾರೆ. ಸೊ ಅದಕ್ಕೆ ಫಸ್ಟು ಹಾಫ್ ಆನ್ ಅವರ್ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿ ಸಸ್ಟೈನ್ ಮಾಡ್ತಾ ಉಂಟಾ, ಅಥವಾ ಓಪನ್ ಆಗ್ತಾನೆ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಾ ಉಂಟಾ. ಇಫ್ ಇನ್ ಕೇಸ್ ಓಪನ್ ಆಗ್ತಾನೆ ಇಲ್ಲಿಂದ ಸೆಲ್ಲಿಂಗ್ ಬಂದಿದ್ರೆ, ಇಲ್ಲಿಂದ ಯಾವಾಗ ಒಂದು ಲೋ ಫಾರ್ಮೇಷನ್ ಬರ್ತದಲ್ಲ ಆವಾಗ ನಾನು ಪ್ಲ್ಯಾನ್ ಮಾಡ್ತೀನಿ. ಪ್ಲ್ಯಾನ್ ಮಾಡುವಾಗ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ಮಾರ್ಕೆಟು ಇಲ್ಲಿ 51,000 ಹತ್ರ ಓಪನ್ ಆಗಿದೆ, ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬರುವಾಗ ಮಾರ್ಕೆಟ್ ಆಲ್ರೆಡಿ ಇಲ್ಲಿಂದ 600 ಪಾಯಿಂಟ್ ಬಂದಿರುತ್ತೆ. ಸೊ ನಾನು ಇಲ್ಲಿ ಪ್ಲ್ಯಾನ್ ಮಾಡೋಕೆ ಆಲ್ರೆಡಿ ನಾನು ಲೇಟ್ ಆಗಿರ್ತೀನಿ. ಸೊ ಅದಕ್ಕೆ ನಾನು ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂದರೆ, ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.